ಶ್ರೀ ಚೆನ್ನವೀರ ಮಹಾಶಿವಯೋಗಿಗಳ ವಿರಕ್ತ ಮಠದ ಮಹಾಮಂದಿರದೊಳಗೆ ನಿತ್ಯ ದಾಸೋಹ ನಡೆಯಬೇಕು. ಅರ್ಧ ರಾತ್ರಿಯಲ್ಲಿ ಯಾರೇ ಬಂದರೂ ಮೊದಲು ಆಮೇಲೆ ಎಂದು ಹೇಳಿದರು. ದಾಸೋಹದ ಬಾಗಿಲು 24 ಗಂಟೆ ತೆರೆದೇ ಇರುತ್ತದೆ. ಇಂದಿಗೂ ಬಬಲಾ ತಾತನವರು ಎಂದರೆ ಜನರ ಭಕ್ತಿಗೆ, ಅವರ ಅಪರಿಮಿತವಾದ ಪ್ರೀತಿಗೆ ಮಿತಿಯೇ ಇಲ್ಲ. ಸಾವಿರದ 1991ರಲ್ಲಿ ಯಳಸಂಗಿ ಗ್ರಾಮದ ಸಿದ್ಧಲಿಂಗೇಶ್ವರ ವಿಠದ ಉತ್ತರಾಧಿಕಾರಿಯಾಗಿ ಪಟ್ಟಾಧಿಕಾರ ತೆಗೆದುಕೊಂಡು ಶ್ರೀಮಠದ ಪೀಠವನ್ನು ಅಲಂಕರಿಸಿದ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯಳಸಂಗಿ ಈ ಕಡೆ ಬಬಲಾದಿ ಮಠಗಳ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ಸಾಗುತ್ತಿದ್ದಾರೆ. ಮುತ್ಯನ ಬಬಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಚೆನ್ನವೀರ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದ ಲಿಂಗೇಶ್ವರ ಮಹಾಶಿವಯೋಗಿಗಳು ಪರಂಪರೆಯಾಗಿ ಹಿಂದಿನಂತೆ ಬಂದ ಶ್ರೀಮಠದ ಸಂಪ್ರದಾಯದ ಕಾರ್ಯಕ್ರಮ ಮತ್ತು ದಾಸೋಹ ನಡೆಸುತ್ತಿದೆ. ಶ್ರೀಗಳು ಧಾರ್ಮಿಕ ಆಶೀರ್ವಚನದ ಮೂಲಕ ಭಕ್ತರ ಮನದ ಮೈಲಿಗೆ ತೊಳೆದು ಅವರನ್ನು ಉನ್ನತ ಪಥದಲ್ಲಿ ಮುನ್ನಡೆಸಲು ದಿಕ್ಸೂಚಿಯಾಗಿದ್ದಾರೆ. ಆತ್ಮವಿಶ್ವಾಸ ಮತ್ತು ಆಸಕ್ತಿ ಚಿಗುರಲು ಪ್ರೋತ್ಸಾಹ, ಜಾತಿ, ಮತ, ಕುಲ, ಗೋತ್ರ ಭೇದವಿಲ್ಲದೆ ಬಲಿಷ್ಠ, ದುರ್ಬಲ, ಶ್ರೀಮಂತ, ಬಡವ ಎನ್ನುವ ತಾರತಮ್ಯ ಮಾಡ ಗುರುಗಳ ದಾರಿಯಲ್ಲಿ ಸಾಗುತ್ತಿರುವರು. ಸಾಧನ ಚತುಷ್ಟ ಮೂಲಕ ಮನಸ್ಸು, ಚಿತ್ತ, ಅಹಂಕಾರಗಳನ್ನು ತಮ್ಮ ವಶದಲ್ಲಿಟ್ಟು ಆತ್ಮ ಸಾಕ್ಷಾತ್ಕಾರರಾಗಿ ಶ್ರೀ ಗುರುಪಾದಲಿಂಗ ಶ್ರೀಗಳು ನಿರಂತರವಾಗಿ ಶ್ರಮಪಟ್ಟಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಶ್ರೀ ಗುರು ಚೆನ್ನವೀರ ಶಿವಯೋಗಿಗಳು ಅನುಷ್ಠಾನದ ಪ್ರಾಮುಖ್ಯತೆಯನ್ನ ತಿಳಿಸಿಕೊಟ್ಟಿದ್ದರು. ಅದರಂತೆಯೇ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು ಕೂಡ ಅನೇಕ ಕಡೆಗಳಲ್ಲಿ ಅನುಷ್ಠಾನಗೈಯುತ್ತಿದ್ದಾರೆ. ಶ್ರಾವಣ ಮಾಸದಲ್ಲಿ ಯಳಸಂಗಿ ಗ್ರಾಮದ ಶ್ರೀಶ್ವರರ ವಿರಕ್ತ ಮಠದಲ್ಲಿ 41 ದಿವಸ ನಿರಂತರ ಅನುಷ್ಠಾನ ಗೈದಿದ್ದಾರೆ. ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು ಆತ್ಮವಿಶ್ವಾಸಯುಕ್ತ ಕ್ರಿಯಾಶೀಲತೆಯಿಂದ ಸರ್ವವೂ ಸಾಧಿಸಬೇಕೆಂದು 1993ರಲ್ಲಿ ಶ್ರಾವಣ ಮಾಸದಲ್ಲಿ ಶ್ರೀಶೈಲ ಕ್ಷೇತ್ರ 41 ದಿವಸ ಘೋರ ತಪಸ್ಸನ್ನಾಚರಿಸಿ ಆತ್ಮ ಸಾಕ್ಷಾತ್ಕಾರದ ಪರಮಜ್ಯೋತಿ ಕಂಡುಕೊಂಡರು. ನಿರಂತರವಾಗಿ ಅನುಷ್ಠಾನಗಳನ್ನ ಮಾಡಿ ತಮ್ಮ ಆತ್ಮಶಕ್ತಿಯನ್ನ ಬೆಳೆಸುತ್ತಾ, ಕೃಷಿ ಕಾಯಕ ಮಾಡುತ್ತಾ, ನಿರಂತರವಾಗಿ ದಾಸೋಹ ಮಾಡುತ್ತಾ, ಅಕ್ಕಪಕ್ಕದ ಊರಿನಲ್ಲಿ ನೆರವೇರುವ ಶುಭ ಸಮಯದಲ್ಲಿ ಪಾಲ್ಗೊಳ್ಳುತ್ತಾ ಭಕ್ತರ ಉದ್ಧಾರದಲ್ಲಿ ತೊಡಗಿಕೊಂಡರು.